ಬಳ್ಳಾರಿಯಲ್ಲಿ ನಡೆದಿದ್ದ ಬ್ಯಾನರ್ ಗಲಾಟೆ ಹಾಗೆ ಫೈರಿಂಗ್ ಪ್ರಕರಣವನ್ನ ಖಂಡಿಸಿ ಬಿಜೆಪಿಯಿಂದ ಪಾದಯಾತ್ರೆ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಬಳ್ಳಾರಿಯಿಂದ ಬೆಂಗಳೂರಿಗೆ ಬಿಜೆಪಿ ನಾಯಕರು ಪಾದಯಾತ್ರೆಯನ್ನು ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಬಳ್ಳಾರಿ ಟು ಬೆಂಗಳೂರು ಚಲೋ ಅಂತೇಳಿ ಹೆಸರಿಟ್ಟು ಬಿಜೆಪಿಗರು ಈ ಪಾದಯಾತ್ರೆಯನ್ನು ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಜನವರಿ 17ರಿಂದ ಫೆಬ್ರವರಿ 5ನೇ ತಾರೀಕಿನವರೆಗೆ ಈ ಪಾದಯಾತ್ರೆ ನಡೆಯುತ್ತೆ. ಬಿಜೆಪಿಯ ಪಾದಯಾತ್ರೆ ಜನವರಿ 17ಕ್ಕೆ ಮೊದಲಿಗೆ ಸಮಾವೇಶ ಮಾಡಿ ಬಿಜೆಪಿ ನಾಯಕರು ನಂತರ ಪಾದಯಾತ್ರೆಯನ್ನು ಮಾಡುವ ಸಾಧ್ಯತೆಗಳಿದೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಪಾದಯಾತ್ರೆಯ ಸಮಾರೋಪ ಸಮಾರಂಭವನ್ನು ಮಾಡೋದಕ್ಕೆ ಬಿಜೆಪಿ ನಾಯಕರು ನಿರ್ಧಾರವನ್ನು ಮಾಡಿದ್ದಾರೆ. ಆದರೆ ಪಾದಯಾತ್ರೆ ಘೋಷಿಸದೆ ಇನ್ನೂ ಪಾದಯಾತ್ರೆಯ ಬಗ್ಗೆ ಅಧಿಕೃತವಾದಂತಹ ಘೋಷಣೆ ಬಂದಿಲ್ಲ. ತೆರೆಮರೆಯಲ್ಲಿ ಎಲ್ಲ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಬಿಜೆಪಿ ನಾಯಕರು ಮಾಡಿಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ಗೆ ಬಿಜೆಪಿ ಉನ್ನತ ಮೂಲಗಳಿಂದಲೇ ಇದರ ಬಗ್ಗೆ ಮಾಹಿತಿ ಲಭ್ಯವಾಗಿರುವಂಥದ್ದು. ರೂಟ್ ಮ್ಯಾಪನ್ನು ಕೂಡ ಗಮನಿಸ್ತಾ ಇದ್ದೀರಾ. ಬಳ್ಳಾರಿಯಿಂದ ಬೆಂಗಳೂರಿನವರೆಗೆ ಯಾವ ರೀತಿಯಲ್ಲಿ ಯಾವ ಮಾರ್ಗವಾಗಿ ಪಾದಯಾತ್ರೆ ಹೊರಡಬೇಕು ಅನ್ನುವ ರೂಟ್ ಮ್ಯಾಪ್ ಕೂಡ ಈಗಾಗಲೇ ಸಿದ್ಧವಾಗಿರುವಂಥದ್ದು. ಗಲಭೆ ಹಾಗೆ ಫೈರಿಂಗ್ ಪ್ರಕರಣವನ್ನು ಖಂಡಿಸಿ ನಡೆಯುವಂತಹ ಬಿಜೆಪಿಯ ಪಾದಯಾತ್ರೆ ಇದು. ಬಿಜೆಪಿ ನಾಯಕರುಗಳು ಈ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರೆ ಅಂತ ಈಗಾಗಲೇ ಶ್ರೀರಾಮುಲು ರೆಡ್ಡಿ ಅವರ ತಂಡ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಇದರಲ್ಲಿ ಭಾಗಿಯಾಗೋಕೆ ಇದ್ದಾರೆ. ಈಗಾಗಲೇ ಪಾದಯಾತ್ರೆಯ ಬಗ್ಗೆ ಹೈಕಮಾಂಡ್ ನಾಯಕರಿಗೂ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಮಧುಸೂದನ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಧುಸೂದನ್, ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಸಿಗೋದೊಂದೇ ಬಾಕಿ, ರೂಟ್ ಮ್ಯಾಪ್ ಸೇರಿದಂತೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಯಾವ ರೀತಿಯಲ್ಲಿ ತಯಾರಿ ನಡೆದಿದೆ ಪಾದಯಾತ್ರೆಗೆ? ಯಾವ ರೀತಿಯಲ್ಲಿ ಪಾದಯಾತ್ರೆ ಸಾಗತ್ತೆ ಮಧುಸೂದನ್? ನವೀನ್, ನಿಜಕ್ಕೂ ಕೂಡ ಬಳ್ಳಾರಿಯಲ್ಲಿ ಜನವರಿ 1, 2026 ಸಂಜೆ ನಡೆದಂತ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಬಿಜೆಪಿ ನಾಯಕರು ಪಾದಯಾತ್ರೆ ಮಾಡೋದು ನಿಜಕ್ಕೂ ಕೂಡ ಒಳ್ಳೆಯ ಕ್ರಮ ಅನ್ನೋ ಒಂದು ಯೋಜನೆಯನ್ನ ಹಾಕೊಂಡು ಜನವರಿ 17ನೇ ತಾರೀಕು ಬಳ್ಳಾರಿಯಲ್ಲಿ ಒಂದು ಬೃಹತ್ ಆದಂತಹ ಸಮಾವೇಶವನ್ನ ಮಾಡ್ತಾರೆ. ಸಮಾವೇಶಕ್ಕೆ ರಾಜ್ಯದ ಎಲ್ಲಾ ಬಿಜೆಪಿ ನಾಯಕರು ಉಪಸ್ಥಿತರಿರ್ತಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್, ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಆದಿಯಾಗಿ ಬಿಜೆಪಿಯ ಶಾಸಕರುಗಳು, ಮಾಜಿ ಸಚಿವರುಗಳು, ಮಾಜಿ ಶಾಸಕರುಗಳು ಕಲ್ಯಾಣ ಕರ್ನಾಟಕ ಭಾಗದ ವ್ಯಾಪ್ತಿಗೆ ಬರೋ ಅಂತ 41 ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಶಾಸಕರಾಗಿ ಆಯ್ಕೆಯಾಗಿರೋ ಅಂತವರು ಪರಾಜಿತ ಅಭ್ಯರ್ಥಿಗಳು. ಜೊತೆಗೆ ಸಂಸತ್ ಚುನಾವಣೆಗೆ ಅರ್ಥಾತ್ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಸ್ಪರ್ಧೆ ಮಾಡಿ ಹಿನ್ನಡೆಯನ್ನ ಅನುಭವಿಸಿರೋ ಅಂತ ಬೀದರ್, ಕಲಬುರಗಿ, ರಾಯಚೂರ್, ಬಳ್ಳಾರಿ, ಕೊಪ್ಪಳ ಈ ಭಾಗದ ಪರಾಜಿತ ಅಭ್ಯರ್ಥಿಗಳು ಕೂಡ ಈ ಒಂದು ಬೃಹತ್ ಆದಂತಹ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಈ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಕಾನೂನು ಸುವ್ಯವಸ್ಥೆ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಹಾಳಾಗಿದೆ ಅನ್ನೋದನ್ನ ಮುಂದಿಟ್ಕೊಂಡು ಗಲಭೆಯಲ್ಲಿ ಪ್ರಮುಖವಾದಂತ ಕಾರಣ ಯಾರು, ಗಲಭೆ ಆಗಿದ್ಯಾತಕ್ಕೋಸ್ಕರ ಅನ್ನೋ ವಿಷಯವನ್ನ ಬಳ್ಳಾರಿ ಜನತೆಗೆ ತಿಳಿಸ್ತಾ ಸಮಾವೇಶಕ್ಕೆ ಚಾಲನೆಯನ್ನ ಕೊಡ್ತಾರೆ. ಅಲ್ಲಿಂದ ಆರಂಭ ಆಗತ್ತೆ ಪಾದಯಾತ್ರೆ. ನೇರವಾಗಿ ಬಳ್ಳಾರಿಯಿಂದ ಬೆಂಗಳೂರಿನವರೆಗೂ ಕೂಡ ಪಾದಯಾತ್ರೆಯನ್ನ ಜನವರಿ 17ನೇ ತಾರೀಕು ಆರಂಭ ಮಾಡ್ತಾರೋ ಅಂತ ಬಿಜೆಪಿ ನಾಯಕರು ಫೆಬ್ರವರಿ 5ನೇ ತಾರೀಕು ಸಮಾರೋಪವನ್ನ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮಾಡಲಿಕ್ಕೆ ಯೋಜನೆಯನ್ನ ಹಾಕೊಂಡಿದ್ದಾರೆ. ಈಗಾಗಲೇ ರೂಟ್ ಮ್ಯಾಪ್ ಕೂಡ ನೇರವಾಗಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ನವೀನ್, ಇದರ ಮುಂದುವರೆದ ಭಾಗವಾಗಿ ಬಳ್ಳಾರಿ ಬೆಂಗಳೂರು ಚಲೋ ಅನ್ನೋ ಹೆಸರಿನಲ್ಲಿ ಶ್ರೀರಾಮುಲು ಅವರ ನೇತೃತ್ವದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್, ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಆದಿಯಾಗಿ ಎಲ್ಲರೂ ಕೂಡ ಪಾಲ್ಗೊಳ್ತಾರೆ. ಈ ಮೂಲಕ ಸ್ಪಷ್ಟವಾದಂತಹ ಸಂದೇಶ ರಾಜ್ಯದ ಜನತೆಗೆ ಹೋಗಬೇಕು. ಮೀಸಲು ಇರುವಂತ ಕ್ಷೇತ್ರ, ಮೀಸಲಾತಿಯ ಕ್ಷೇತ್ರಗಳಲ್ಲಿ ನೇರವಾಗಿ ರಾಮುಲು ಅವ್ರನ್ನ ಹೈಲೈಟ್ ಮಾಡ್ತಾ ರೆಡ್ಡಿ ಅವರ ಮೇಲೆ ಆಗಿರೋ ಅಂತ ಅಟ್ಯಾಕ್ ನ ಖಂಡಿಸಿ ರಾಜ್ಯದಲ್ಲಿ ಇರೋ ಅಂತ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಸರ್ಕಾರ ಪರಿಪಾಲಿಸ್ತಾ ಇದೆ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅನ್ನೋ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿ ರಾಜ್ಯದ ಜನರ ಮುಂದೆ ಇಟ್ಟು ಹೋರಾಟವನ್ನ ಮಾಡಲಿಕ್ಕೆ ತಯಾರಿನ ನಡೆಸಿಕೊಂಡಿದ್ದಾರೆ. ಜನವರಿ 17ನೇ ತಾರೀಕು ಆರಂಭ ಆಗುವಂತ ಪಾದಯಾತ್ರೆ ಫೆಬ್ರವರಿ 5ನೇ ತಾರೀಕು ಸಮಾರೋಪ ಆಗುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ರಾಜ್ಯದಿಂದ ಲೋಕಸಭೆಗೆ ಆಯ್ಕೆಯಾಗಿ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ ನಲ್ಲಿ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಪ್ರಹ್ಲಾದ್ ಜೋಶಿ ಅವರಾಗಿರಬಹುದು, HD ಕುಮಾರಸ್ವಾಮಿ ಆಗಿರಬಹುದು, ಶೋಭಾ ಕರಂದ್ಲಾಜೆ, ವಿ ಸೋಮಣ್ಣ ಅವರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಇನ್ನು ಹಾಲಿ ಸಂಸದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರ್, ಇತ್ತ DV ಸದಾನಂದ ಗೌಡರು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾರೆ. ಈ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ತಾರೆ. ಬಳ್ಳಾರಿ, ಚಿತ್ರದುರ್ಗ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ ಜಿಲ್ಲೆ ಈ 5 ಜಿಲ್ಲೆಗಳಲ್ಲಿ ಹಾದು ಹೋಗುತ್ತೆ ಈ ಒಂದು ಪಾದಯಾತ್ರೆ ಬೆಂಗಳೂರಿನ ತಲುಪಲಿಕ್ಕೆ ಬಳ್ಳಾರಿಯಿಂದ. ಈ ಹಿಂದೆ 2010-11ನೇ ಸಾಲಿನಲ್ಲಿ ಅಕ್ರಮ ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದಿನ ವಿಧಾನಸಭೆ ವಿಪಕ್ಷ ನಾಯಕರಾಗಿದ್ದಂತ ಹಾಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು
ಯಾವ ರೀತಿ ಪಾದಯಾತ್ರೆನ ಬೆಂಗಳೂರು ಟು ಬಳ್ಳಾರಿ ಮಾಡಿದ್ರು, ರಿಪಬ್ಲಿಕ್ ಆಫ್ ಬಳ್ಳಾರಿನ ಖಂಡಿಸಿ ಸದನದಲ್ಲಿ ತೊಡೆ ತಟ್ಟಿ ರೆಡ್ಡಿ ಬ್ರದರ್ಸ್ ವಿರುದ್ಧ, ಅದೇ ರೀತಿಯಲ್ಲಿ ಈಗ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೊಡೆ ತಟ್ಟಿ ರೆಡ್ಡಿ ಬ್ರದರ್ಸ್ ಜೊತೆಗೆ ರಾಮುಲು ಕಾಂಬಿನೇಷನ್ ನಲ್ಲಿ ಈ ಒಂದು ಪಾದಯಾತ್ರೆನ ಮಾಡ್ತಾ ಇದ್ದಾರೆ. ಈ ಮೂಲಕ ರಾಜ್ಯದಲ್ಲಿ ಇರೋ ಅಂತ ಬಿಜೆಪಿ ನಾಯಕರು ಕೂಡ ಈ ಪಾದಯಾತ್ರೆಗೆ ಸಂಪೂರ್ಣವಾದಂತಹ ಸಾಥನ್ನ ಕೊಡ್ತಾ ಇದ್ದಾರೆ ಅಂತ ಉಲ್ಲೇಖ ಮಾಡಬಹುದು. ನವೀನ್, ಥ್ಯಾಂಕ್ ಯು ಮಧುಸೂದನ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.